Goddess angels, please bless this reading. Baba, please bless this reading. Yes. ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಇವತ್ತೊಂದು ಬೇರೆ ಥರ ರೀಡಿಂಗು, ಅಂದರೆ ಬರೀ ಎಸ್ ಆರ್ ನೋ ರೀಡಿಂಗ್. ಓಕೆನಾ? ಎಸ್ ಆರ್ ನೋ, ಹೌದು ಅಥವಾ ಇಲ್ಲ. ನಿಮ್ಮ ಜೀವನದಲ್ಲಿ ತುಂಬ ಪ್ರಶ್ನೆಗಳಿರುತ್ತೆ, ಉತ್ತರಗಳು ಸಿಕ್ಕೋದೇ ಇಲ್ಲ, ಎಷ್ಟೋ ಸಲ ಸಿಕ್ಕೇ ಇರೋದಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಇದು ಯಾವ ಪರಿಸ್ಥಿತಿನಾದರೂ ಇರ್ಬೋದು, ಏನು ಮಾಡಬೇಕು ಅಂತ ತಿಳಿಯೋದಿಲ್ಲ ಒಂದೊಂದು ಸಲ, ಅಷ್ಟು ಟೆನ್ಷನಲ್ಲಿ ಇರ್ತೀವಿ. ಯಾರಾದರೂ ಗೈಡ್ ಮಾಡಿದ್ರೆ, ಯಾರಾದರೂ ಒಂದು ಉತ್ತರ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ. ಬಟ್ ಒಂದೊಂದು ಸಲ ಹೇಳೋಕ್ಕೆ ಯಾರೂ ಇರೋದಿಲ್ಲ. ನಾವೇ ನಮ್ಮ ಬುದ್ಧಿಶಕ್ತಿ ಯೋಚನೆ ಮಾಡಿಕೊಂಡು ಒಂದೊಂದು ಸಲ ಒಂದು ಕೆಲಸ ಮಾಡಿರ್ತೀವಿ, ಅದು ತಪ್ಪಾದರೂ ಆಗಿರ್ಬೋದು, ಸರಿನಾದರೂ ಆಗಿರ್ಬೋದು ಅಲ್ವಾ? ಎಷ್ಟೋ ಸಲ ಹಂಗೆ ಆಗತ್ತೆ. ಬಟ್ ಇದೇನು ಅಂತಂದರೆ, ಇದನ್ನು ಡೌಸರ್ ಅಂತಾರೆ, ಆಯಿತಾ? ಇದನ್ನು ಡೌಸರ್ ಅಂತ ಹೇಳ್ತಾರೆ. ಇದು ಅದರದ್ದು ಶಕ್ತಿಪೀಠ, ಶಕ್ತಿ ಚಕ್ರ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ 5 ಪೈಲಿದೆ, ಆಯಿತಾ? ಫಸ್ಟು ಬ್ಲೂ, ಇದು ಆರೆಂಜ್ ವಿತ್ ಪಿಂಕ್ ಕ್ಯಾಂಡಲ್ ಇದೆ, ಮತ್ತು ಇದು ಗ್ರೀನ್ ವಿತ್ ಪರ್ಪಲ್, ಮತ್ತು ಇದು ರೆಡ್ ಆ್ಯಂಡ್ ರೆಡ್ ಸೇಮ್ ಇದೆ, ಮತ್ತು ಯೆಲ್ಲೋ ಸೇಮ್ ಇದೆ, 5. ಓಕೆನಾ? ಇಲ್ಲಿ ನೋಡಿ, ಇದು ಹೇಗೆ ಅಂತಂದರೆ, ನೀವು ಸುಮ್ಮನೆ ಆನ್ಸರ್ ನೋಡಿಬಿಟ್ಟು, ಉತ್ತರ ನೋಡಿಬಿಟ್ಟು ನಂದಿದು ಅಂತ ಅಂದ್ಕೊಳ್ಳೋಕ್ಕಾಗಲ್ಲ ಇದು, ಆಯಿತಾ? ಅರ್ಥ ಮಾಡ್ಕೊಳ್ಳಿ. ಇದೇನು ಅಂತಂದರೆ ತುಂಬ ಡಿಫ್ರೆಂಟ್ ರೀಡಿಂಗ್ ಇದು. ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಥರ, ಇದನ್ನು ಯೂಸ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಏನೇನೆ. ಪ್ಲೀಸ್ ಬ್ಲೆಸ್ ಗಾಡೆಸ್ ಏಂಜಲ್ಸ್, ಪ್ಲೀಸ್ ಬ್ಲೆಸ್. ನೋಡೋಣ, ಇವತ್ತು ನಿಮ್ಮ ಪ್ರಶ್ನೆ ಏನಾದರೂ ಇರ್ಬೋದು, ಆಯಿತಾ? ಸಿಂಪಲ್ಲಾಗಿ ಒಂದೇ ಯೋಚನೆ ಮಾಡ್ಕೊಳ್ಳಿ. ಇವಾಗ ಏನೋ ಒಂದು ಪ್ರಶ್ನೆ ಇದೆ ನಿಮಗೆ, ಕೇಳಬೇಕು, ಆಯಿತಾ? ಆವಾಗ ಏನು ಮಾಡಬೇಕಾ ಮಾಡಬಾರ್ದಾ, ಆಗತ್ತಾ ಆಗಲ್ವಾ, ಬೇಕಾ ಬೇಡವಾ, ಇಷ್ಟೇ ಪ್ರಶ್ನೆ ಕೇಳೋಕ್ಕಾಗೋದು, ಆಯಿತಾ? ನೋಡೋಣ. ಕಾರ್ಡ್ಸು ತೆಗಿತೀನಿ, ಪ್ರತಿ ಪೈಲ್ಗೂ ಕಾರ್ಡ್ಸ್ 1-2 ತೆಗಿತೀನಿ, ಮತ್ತು ಒಂದು ಆನ್ಸರ್ ಬುಕ್ ಅಂತ ಒಂದಿರುತ್ತೆ. ಅದರಿಂದ ಆನ್ಸರ್ಸ್ ನೋಡೋಣ. ಓಕೆನಾ? ಇದು ಆನ್ಸರ್ ಬುಕ್ ಅಂತ ಇರುತ್ತೆ. ಇದರಿಂದನೂ ನೋಡೋಣ ಏನಾದ್ರು ಉತ್ತರ ಸಿಗುತ್ತಾ ನಿಮಗೆ ಅಂತ. ಜೊತೆಗೆ ಇದನ್ನು ನೋಡೋಣ. ಓಕೆನಾ? ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ನೋಡಿ. ಓಕೆನಾ? ಖಂಡಿತ ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಕಮೆಂಟ್ಸ್ ಆರ್ ವೆಲ್ಕಮ್. ಆ್ಯಂಡ್ ಇನ್ನೊಂದು ವಿಷಯ ಹೇಳಲೇಬೇಕು ನಾನು, ಥ್ಯಾಂಕ್ ಯು ನಿಮ್ಮೆಲ್ಲರ ಕಮೆಂಟ್ಸ್ನ ನಾನು ನಿಜವಾಗ್ಲೂ ನೋಡೋಕ್ಕಾಗ್ತಾ ಇಲ್ಲ ನನಗೆ, ಯಾಕೆಂದರೆ ನೀವೇ ಚಾಲೆಂಜ್ ಕೊಟ್ಬಿಟ್ಟಿದ್ದೀರಾ ನನಗೆ. ನಾನೇನು ಮಾಡಲಿ, ಅಂದರೆ ಇಷ್ಟು ವೀಡಿಯೋಸ್ ಮಾಡಬೇಕು ದಿನ ಅಂತ ಚಾಲೆಂಜ್ ಕೊಟ್ಬಿಟ್ಟಿದ್ದೀರಾ. ಖಂಡಿತ ನೋಡ್ತೀನಿ. 1-2 ವೀಡಿಯೋ ನೋಡಿದ್ದೀನಿ, ನಾನು ಹೇಳ್ದಂಗೆ ಯಾವುದ್ರಲ್ಲಿ ನನಗೆ ಉತ್ತರ ಬೇಕಾಗಿತ್ತು, ಈ ಥರ ಮಾಡ್ಬೋದಾ ಮಾಡಬಾರ್ದಾ, ನಿಮ್ಗೆ ಇಷ್ಟ ಆಗುತ್ತಾ ಇಲ್ವ ಅಂತ ಗೊತ್ತಿರಲಿಲ್ವಲ್ಲ. ಅದಕ್ಕೋಸ್ಕರ ಅಂತ ನಾನು ಅದು ತಿಳ್ಕೊಳ್ಳೋಕ್ಕೆ ನೋಡ್ತೀನಿ ಅಂತ ಹೇಳಿದ್ದೆ, ಆಯಿತಾ? ನೋಡಿದ್ದೆ. ಬಟ್ ಅಲ್ಲೇನಂತಂದರೆ ನಾನು ಲೈಕ್ ಏನೂ ಕೊಟ್ಟಿಲ್ಲ, ಯಾಕೆ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮದು ಮುಂಚೆಯಿಂದನೂ ತುಂಬ ವೀಡಿಯೋಗಳಿಗೆ ನೋಡಿಲ್ಲ ನಾನು. ಅಲ್ಲೇನಾಗುತ್ತೆ ಅಂತಂದರೆ, ಬರೀ ಈ ವಿಡಿಯೋ ಮಾತ್ರ ನೋಡಿದ್ರು ಲೈಕ್ ಆಗಿದೆ, ಅಂದರೆ ಇಷ್ಟಪಟ್ಟಿದ್ದಾರೆ, ನಮ್ಮ ಕಮೆಂಟ್ಸ್ಗೆಲ್ಲ ಇಷ್ಟನೇ ಆಗಿಲ್ಲ ಅಂತ ಅನ್ನೋ ಥರ ಬೇಜಾರಾಗಬಾರ್ದು ಅಲ್ವಾ? ಅದಕ್ಕೇ ತಾರತಮ್ಯ ಬೇಡ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಬೇಡ ಅಂತ ಹೇಳಿ ಯಾವುದಕ್ಕೂ ಇದು ಹಾಕಿಲ್ಲ ನಾನು. ಎಲ್ಲ ಒಟ್ಟಿಗೆ ನೋಡಿಬಿಟ್ಟು ಅಪ್ಡೇಟ್ ಮಾಡ್ತೀನಿ. ಇನ್ ಅಡ್ವಾನ್ಸ್ ಥ್ಯಾಂಕ್ ಯು. ನಿಮ್ಮ ತಾಳ್ಮೆಗೆ ಹ್ಯಾಟ್ಸ್ ಆಫ್, ಧನ್ಯವಾದಗಳು, ಹೃತ್ಪೂರ್ವಕ ಧನ್ಯವಾದಗಳು. ಓಕೆನಾ? ಖಂಡಿತ ನೋಡ್ತೀನಿ, ಆಯಿತಾ? ಖಂಡಿತ ನೋಡ್ತೀನಿ, ನೋಟು ಮಾಡ್ಕೋತೀನಿ. ನೀವೇನಾದರೂ ಹೇಳಿದರೆ ಲೈಕ್ ಈ ಥರ ವಿಷಯದ ಮೇಲೆ ಮಾಡಬೇಕು ಅಂತ, ಖಂಡಿತ ಅದನ್ನು ನೋಟ್ ಮಾಡಿಕೊಂಡು ಮಾಡ್ತೀನಿ, ಸರಿನಾ? ಇವಾಗ ಶುರು ಮಾಡೋಣ ಅಲ್ವಾ? ಇವಾಗ ಇದು ಯಾವುದನ್ನು ನಾನು ತೆಗಿಯಲ್ಲ, ಆಯಿತಾ? ಇದು ಹೀಗೆ ಇರಲಿ. ಇದು ಫಸ್ಟ್ ಪೈಲ್ ಇಲ್ಲಿ ಇಟ್ಟಿದ್ದೀನಿ, ಅದಕ್ಕೇನೆ, ಆಯಿತಾ? ಇಲ್ಲಿ ಏನು ಇಡ್ತೀನಿ ಆ ಪೈಲ್ದು ರೀಡಿಂಗ್ ಇದು ಅಂತ ಅಂದ್ಕೊಳ್ಳಿ, ಅರ್ಥ ಆಯ್ತಾ? ಜೊತೆಗೆ ಡಿಸ್ಕ್ರಿಪ್ಷನಲ್ಲೂ ಟೈಮ್ ಸ್ಟ್ಯಾಂಡ್ ಹಾಕಿರ್ತೀನಿ, ನಿಮ್ಗೆ ಈಸಿ ಆಗುತ್ತೆ. ಇದು
ಈ ಆ ಟೈಮ್ ಇದು ನೋಡಿಬಿಟ್ಟು ಅದಕ್ಕೆ ನೀವು ಯಾವ್ದು ಸೆಲೆಕ್ಟ್ ಮಾಡಿರ್ತೀರಾ ಅದನ್ನು ನೋಡ್ಬೋದು. ಇನ್ನೊಂದೇನು ಅಂತಂದರೆ, ಇವಾಗ ನಿಮ್ಗೆ 5 ಪ್ರಶ್ನೆ ಇದೆ ಅಂದ್ಕೊಳ್ಳಿಪ್ಪ, ಓಕೆನಾ. ಸಪೋಸ್ ಮದುವೆ, ಈ ಹುಡುಗಿ ಜೊತೆ ಮದುವೆ ಆಗ್ಬೋದಾ ಆಗಬಾರ್ದಾ, ಅಥವಾ ಈ ಹುಡುಗನ ಜೊತೆ ಮದುವೆ ಆಗ್ಬೋದಾ ಆಗಬಾರ್ದಾ, ಪ್ರಶ್ನೆ 1. ಈಗ ಇನ್ನೊಂದು, ಕೆಲಸಕ್ಕೆ ಹೋಗಬೇಕಾ ಹೋಗಬಾರ್ದಾ, ಅಥವಾ ಸಿಗುತ್ತಾ ಸಿಗಲ್ವಾ. ಇವಾಗ ಅಷ್ಟೇ ಕೇಳೋಕ್ಕಾಗೋದು, ಒಂದು ಪ್ರಶ್ನೆ ಅಂದರೆ ಒಂದೇ ಅಷ್ಟೇ. ಆ ಥರ ಆಗತ್ತಾ ಆಗಲ್ವಾ, ಆ ಥರ 5 ಪ್ರಶ್ನೆಗಳು ಕೇಳಿ ನೀವು ನೋಡ್ಬೋದು, ಓಕೆನಾ. ನನಗೂ ಗೊತ್ತಿಲ್ಲ ಏನು ಉತ್ತರ ಬರುತ್ತೆ ಅಂತ, ನೋಡೋಣ, ಕಾದು ನೋಡೋಣ. ಇದು ಫಸ್ಟ್ ರೀಡಿಂಗ್ ನಾನು ಮಾಡ್ತಾ ಇರೋದು. ಸೊ ಖಂಡಿತ ಕಂಪ್ಲೀಟ್ ನೋಡಿ, ಇಷ್ಟ ಆಯಿತು ಅಂತಂದರೆ ಖಂಡಿತ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ. ಆ್ಯಂಡ್ ಇನ್ನೊಂದೇನು ಹೇಳೋಕ್ಕಿತ್ತಲ್ಲ, ಹೋಯ್ತು ಮೈಂಡಿಂದ. ಇವಾಗ ಪೂರ್ತಿ ಇದ್ರ ಕಡೆಗೆ ಬರ್ತಾಯಿದೆ, ಇದು ಶುರು ಮಾಡು ಅಂತಿದ್ದಾರೆ. ಓಕೆ, ಇವಾಗ ಏನಾದ್ರು ಜ್ಞಾಪಕ ಬಂದರೆ ಮತ್ತೆ ಮಧ್ಯ ಹೇಳ್ತೀನಿ. ಬಟ್ ಇವಾಗ ಸದ್ಯಕ್ಕೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಕೊನೆ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ. ಇಷ್ಟ ಆಯಿತು ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾನು ಏನು ರೀಡಿಂಗ್ ಮಾಡಿದ್ರೂ ಕೂಡ ವ್ಯೂವರ್ಸ್ ಅಂತಲೂ ಹೇಳ್ತೀನಿ. ವ್ಯೂವರ್ಸ್ಗೋಸ್ಕರ ಯಾರು ನನ್ನ ಚಾನೆಲ್ ನೋಡಿ ನನ್ನ ವಿಡಿಯೋ ನೋಡಿರ್ತಾರೆ ಅವ್ರಿಗೂ ಕೂಡ, ಜೊತೆಗೆ ಸಬ್ಸ್ಕ್ರೈಬ್ ಯಾರು ಮಾಡಿರ್ತಾರೆ ಅವ್ರಿಗೆ ಇನ್ನೂ ತುಂಬ ಕ್ಲಿಯರಾಗಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಏಕೆಂದರೆ ನಿಮ್ಮ ಮೆಸೇಜಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಆ್ಯಂಡ್ ನೀವು ಈ ವಿಡಿಯೋ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಕನೆಕ್ಟ್ ಆಗ್ತಾ ಇದೆ ಅಂತ, ಆಯಿತಾ. ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಹೋಗ್ಬಿಡುತ್ತೆ. ಅಂದರೆ ನಿಮ್ಮ ಜೀವನದಲ್ಲಿ ಏನು ಮುನ್ನೆಚ್ಚರಿಕೆ ತೊಗೋಬೇಕು, ಯಾವ ಥರ ಹೋಗಬೇಕು ಮುಂದೆ, ಏನು ಮಾಡಬೇಕು, ಏನು ಅಷ್ಟು ಚೆನ್ನಾಗಿ ಬರ್ತಾ ಹೋಗ್ಬಿಡುತ್ತೆ, ಆಯಿತಾ. ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಓಕೆಪ್ಪ, ಶುರು ಮಾಡೋಣ ಇವಾಗ ಅಲ್ವಾ. ಈಗ ಪೈಲ್ 1ಗೆ ಪೈಲ್ 1, ಓಕೆ. ಫಸ್ಟು ಡೆಕ್ ಆನ್ಸರ್ ನೋಡಿಬಿಡೋಣ. ಪ್ರಶ್ನೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. ಪೈಲ್ 1ನವರು ಬ್ಲೂ ಯಾರು ಸೆಲೆಕ್ಟ್ ಮಾಡಿದ್ದೀರಾ? ಬಾಬಾ ಪ್ಲೀಸ್ ಕಮ್ ಆ್ಯಂಡ್ ಗೈಡ್. ಬಾಬಾ ಪ್ಲೀಸ್ ಗೈಡ್. ಗಾಡೆಸ್ ಏಂಜಲ್ಸ್ ಪ್ಲೀಸ್ ಗೈಡ್. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೋಡೋಣ. ಪೈಲ್ 1 ಬ್ಲೂ, ಆಮೇಲೆ ಕ್ಯಾಂಡಲ್ ಡಾರ್ಕ್ ಬ್ಲೂ, ಓಕೆನಾ. ಡಾರ್ಕ್ ಬ್ಲೂ ಇದೆ, ಇದು ಸ್ಕೈ ಬ್ಲೂ ಇದೆ, ಓಕೆನಾ. ಯಾರು ಈ ಬ್ಲೂ ಸೆಲೆಕ್ಟ್ ಮಾಡಿದ್ದೀರಾ? ನಿಮ್ಮ ಮೊದಲನೇ ಪ್ರಶ್ನೆಗೆ ಏನು ಉತ್ತರ? ಎಸ್ ಬಾಬಾ, ಮೊದಲನೇ ಪ್ರಶ್ನೆಗೆ ಏನು ಉತ್ತರ? ಬಾಬಾ ಪ್ಲೀಸ್ ಗೈಡ್. ಮೊದಲನೇ ಪ್ರಶ್ನೆಗೆ ಏನು ಉತ್ತರ ಬಾಬಾ? ಫಾರ್ ಶ್ಯೂರ್ ಅಂತಿದ್ದಾರೆ, ಖಂಡಿತ ಅಂತಿದ್ದಾರಪ್ಪ. ವಾವ್, ಖಂಡಿತ ಮಗು, ನೀ ಯಾಕೆ ಯೋಚನೆ ಮಾಡ್ತೀಯಾ ಅಂತ ಇದ್ದಾರೆ. ನೀವೇನು ಅಂದ್ಕೊಂಡಿದ್ರಿ ನಿಮಗೆ ಗೊತ್ತು. ಸೊ ನನಗೆ ಕೇಳಿಸ್ತಾ ಇರೋದು, ನನ್ನ ಪಾರ್ಟ್ನರ್ ಪ್ರೀತಿ ಸದಾ ನನಗೆ ಇದ್ದೇ ಇರುತ್ತಾ ಅಂತ ಯಾರದೋ ಕ್ವಶನ್ ವಾಯ್ಸ್ ಕೇಳಿಸ್ತಾ ಇದೆ. ಫಾರ್ ಶ್ಯೂರ್ ಅಂತಿದ್ದಾರೆ. ವೆಲ್ ಡನ್. ಎಸ್ ಬಾಬಾ. ಎನಿಥಿಂಗ್ ಎಲ್ಸ್? ಇನ್ನೊಂದು ಡೆಕ್ಕಿಂದ ನೋಡ್ಬಿಡೋಣ. ಎಸ್ ನೋ ಅಷ್ಟೇ, ಓಕೆನಾ. ಎಸ್ ಬಾಬಾ. ಓಹೋ, ಸೊ ಇದು ಇನ್ನೊಂದು ಎನರ್ಜಿ ಬರ್ತಾ ಇದೆ. ಆಸ್ಕ್ ಯುವರ್ ಸೆಲ್ಫ್ ವೈ. ಕೇಳು, ನಿನ್ನನ್ನೇ ನೀನು ಕೇಳು, ಯಾತಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಉತ್ತರ ಗೊತ್ತು ಅಂತ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ. ಸೊ ಇದು ಒಂದಷ್ಟು ಜನ ಫಸ್ಟು ಬಂದಿದ್ದು ಖಂಡಿತವಾಗ್ಲೂ ಅಂತ ಹೇಳಿದ್ರು, ಓಕೆನಾ. ಇನ್ನೊಂದಷ್ಟು ಜನಕ್ಕೆ ನೀನು ಕೇಳ್ಕೊ, ನಿನಗೆ ಗೊತ್ತು ಉತ್ತರ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಇವಾಗ ನೆಕ್ಸ್ಟು ಓಕೆ, ಈಗ ಇದು ಬುಕ್ಕಲ್ಲಿ ಆಯಿತಾ, ಆನ್ಸರ್ ಬುಕ್ಕಲ್ಲಿ. ಎಸ್ ಬಾಬಾ ಪ್ಲೀಸ್ ಗೈಡ್ ಮಾಡಿ, ಬಾಬಾ. ಓ, ಇಲ್ಲಿ ನೋಡಿ ಉತ್ತರ. ಫಸ್ಟ್ ಪೈಲ್ನವ್ರಿಗೆ ಏನು ಬರ್ತಾ ಇದೆ ಗೊತ್ತಾ? ಫಾಲೋ ಸಮ್ ಒನ್ ಎಲ್ಸಸ್ ಲೀಡ್ ಅಂತಿದ್ದಾರೆ. ಇದೇನಂತಂದರೆ,
ಓಕೆನಾ. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಬೇರೆ ಯಾರು ನಡೆದಿದ್ರು ಅದನ್ನು ಫಾಲೋ ಮಾಡು ಅಂತ ಇದ್ದಾರೆ ಅಷ್ಟೇನೆ. ಅಂದರೆ ನೀನು ಸ್ವತಃ ನಿನ್ನ ಏನು ನೀನು ಹೆಜ್ಜೆ ಹಾಕಕ್ಕೆ ಹೋಗಬೇಡ. ಅಂದರೆ ಒಬ್ಬನೇ ಅಥವಾ ಒಬ್ಬಳೇ ನೀನು ಆ ಥರ ಹೋಗಕ್ಕೆ ಹೋಗಬೇಡ ಈಗಲೇ. ಸೊ ಈಗ ಸದ್ಯಕ್ಕೆ ಫಾಲೋ ಮಾಡು ಅಂತ ಹೇಳ್ತಾ ಇದ್ದಾರೆ. ಯಾರು ಜಸ್ಟ್ ಫಾಲೋ ಸಮ್ವನ್ ಎಲ್ಸಸ್ ಲೀಡ್. ಅರ್ಥ ಆಯ್ತಾ? ಓಕೆ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಇವಾಗ ಫೈನಲ್ ಇದೇನು ಅಂತಂದರೆ ಡೌಸಿಂಗ್. ಓಕೆನಾ? ಸೈಲೆನ್ಸ್. ನಿಮ್ದೇನು ಪ್ರಶ್ನೆ ಇದೆ ಅದಷ್ಟೇ ಇರಬೇಕು ಮೈಂಡಲ್ಲಿ. ಬಾಬಾ ಎಸ್ ಅನ್ನೋದನ್ನ ಹೇಗೆ ತೋರಿಸ್ತೀರಾ ಬಾಬಾ? ಪ್ಲೀಸ್ ಗೈಡ್. ಎಸ್ ಅಂದರೆ ಯಾವ ಥರ ತೋರಿಸ್ತೀರಾ ಬಾಬಾ? ಎಸ್ ಅಂತಂದರೆ ಯಾವ ಥರ ತೋರಿಸ್ತೀರಾ? ದಯವಿಟ್ಟು ಹೇಳ್ಬಿಡಿ ಫಸ್ಟೇನೆ. ಬಾಬಾ ಎಸ್ ಅಂದರೆ ಯಾವ ಥರ ತೋರಿಸ್ತೀರಾ? ಓಕೆ, ಈ ಥರ ಬಂದರೆ ಎಸ್ ಅಂತ ಅರ್ಥ ಆಯ್ತಾ? ಎಸ್ ಬಾಬಾ, ಥ್ಯಾಂಕ್ ಯು ಸೋ ಮಚ್. ದಿಸ್ ವಿಲ್ ಬಿ ಎಸ್. ಓಕೆ, ಥ್ಯಾಂಕ್ ಯು ಬಾಬಾ. ಬಾಬಾ ಇವಾಗ ಮೊದಲನೇ ಪೈಲ್ನವ್ರಿಗೆ ಪೈಲ್ 1 ಬ್ಲೂ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ಪ್ರಶ್ನೆಗೆ ಉತ್ತರ ಏನು? ಎಸ್ಸಾ ನೋನಾ? ಬಾಬಾ ಪ್ಲೀಸ್ ಗೈಡ್. ಪ್ಲೀಸ್ ಗೈಡ್ ಬಾಬಾ. ಓಂ ಸಾಯಿರಾಮ್. ಓಂ ಸಾಯಿರಾಮ್. ಎಸ್ ಅಂತಿದ್ದಾರಪ್ಪ. 1 ಮಿನಿಟ್. ಎಸ್ 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 ಅಂತಿದ್ದಾರೆ. 1 ನಿಮಿಷ ಬಾಬಾ, ಪ್ಲೀಸ್ ಕನ್ಫರ್ಮ್. ವಾವ್, ಥ್ಯಾಂಕ್ ಯು ಗಾಡ್, ಗಾಡೆಸ್, ಏಂಜಲ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓ ಮೈ ಗುಡ್ನೆಸ್. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಸೋ ಮಚ್. ಎಸ್, ಬಿಗ್ ಎಸ್, ಬಿಗ್ ಎಸ್. ವಾವ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಬಾಬಾ. ಸೂಪರ್ಬ್, ಸೂಪರ್ಬ್, ಸೂಪರ್ಬ್. ಸೊ ಪೈಲ್ 1 ಯಾರು ಸೆಲೆಕ್ಟ್ ಮಾಡಿದ್ರಿ? ಬಿಗ್ ಎಸ್ ಅಂತಂದ್ರು. ನೋಡಿದ್ರಲ್ಲ ಯಾವ ಥರ ಮೂವ್ ಆಯಿತು ಅಂತ? ವಂಡರ್ಫುಲ್, ವಂಡರ್ಫುಲ್. ಓಕೆನಾ? ಈಗ ನೆಕ್ಸ್ಟು ನೋಡೋಣ. ಪೈಲ್ 2. ಓಕೆ, ಸೊ ಯಾರು ಸೆಲೆಕ್ಟ್ ಮಾಡಿದ್ದೀರಾ? ಆರೆಂಜ್ ಅಥವಾ ಈ ಪಿಂಕ್ ಕ್ಯಾಂಡಲ್? ನೋಡೋಣ ಏನು ಉತ್ತರ ಹೇಳ್ತಾರೆ ಅಂತ. ಯೂನಿವರ್ಸ್ ನಿಮಗೆ ಏನು ಉತ್ತರ ಹೇಳ್ತಾರೆ ಅಂತ ನನಗೂ ತುಂಬ ಎಕ್ಸೈಟ್ಮೆಂಟ್ ಆಗ್ತಾಯಿದೆ, ತುಂಬ ಖುಷಿನೂ ಆಗ್ತಾಯಿದೆ. ಎಸ್ ಬಾಬಾ, ಪೈಲ್ 2 ಯೋಚನೆ ಮಾಡಿದ್ದೀರಾ ಅಲ್ವಾ ಏನು ಪ್ರಶ್ನೆ ಅಂತ? ಬರೀ ಎಸ್ ಆರ್ ನೋ ಅಷ್ಟೇ ಬರೋದು. ಅರ್ಥ ಆಯ್ತಾ? ಎಸ್ ಬಾಬಾ. ಪೈಲ್ 2 ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ ಮತ್ತು ನನ್ನ ವ್ಯೂವರ್ಸ್ ಆಗಲಿ ಅಥವಾ ಸಬ್ಸ್ಕ್ರೈಬರ್ಸ್ ಇಬ್ರಿಗೂ ಮ್ಯಾಚ್ ಆಗಬೇಕು ಬಾಬಾ. ಪ್ಲೀಸ್ ಹೆಲ್ಪ್ ದೆಮ್. ಅವರ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಾ? ಪೈಲ್ 2 ಏನು ಸಮಾಧಾನ ಕೊಡ್ತೀರಾ ಬಾಬಾ? ಪ್ಲೀಸ್ ಗೈಡ್ ಬಾಬಾ, ಪ್ಲೀಸ್ ಗೈಡ್ ಬಾಬಾ. ಪೈಲ್ 2. ಎನಿಥಿಂಗ್ ಈಸ್ ಪಾಸಿಬಲ್ ಅಂತಿದ್ದಾರೆ ಆಯಿತಾ? ಬ್ಯೂಟಿಫುಲ್ ಕಾರ್ಡ್ ಬರ್ತಾ ಇದೆ ಪೈಲ್ 2ಗೂ. ಎನಿಥಿಂಗ್ ಈಸ್ ಪಾಸಿಬಲ್, ಏನಾದರೂ ಸಾಧ್ಯ ಇದೆ, ಸಾಧ್ಯ ಆಗುತ್ತೆ, ಏನು ಬೇಕಾದರೂ ಸಾಧ್ಯ ಆಗುತ್ತೆ ಅಂತಿದ್ದಾರೆ. ಯಾವುದೂ ಆಗಲ್ಲ ಅಂತ ಕೂತ್ಕೋಬೇಡ ಅಂತಿದ್ದಾರೆ. ಎಲ್ಲ ಏನು ಆದ್ರೂ ನಿಮಗೆ ಮಾಡೋ ಛಲ ಇದೆ, ನೀವು ಮಾಡೋ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಎಸ್ ಬಾಬಾ. 1 ಮೋರ್ ಕಾರ್ಡ್. ಇದು ಎಸ್ ಆರ್ ನೋ ಡೆಕ್ ಇದು. ಎಸ್ ಬಾಬಾ.
ದ ಟೈಮ್ ಹ್ಯಾಸ್ ಕಮ್ ಫಾರ್ ಯು ಟು ಪಿಕ್ ಎ ಸೈಡ್. ಇಲ್ಲ ಕೆಲಸ ಮಾಡ್ತೀನಿ ಮಾಡಲ್ಲ, ಹೋಗ್ತೀನಿ ಹೋಗಲ್ಲ, ಆಗತ್ತೆ ಆಗಲ್ಲ, ಮದುವೆ ಮಾಡ್ಕೋತೀನಿ ಮಾಡ್ಕೊಳ್ಳಲ್ಲ, ಓದ್ತೀನಿ ಓದಲ್ಲ. ಸೊ ಈ ಥರ ದ್ವಂದ್ವತೆ ಇದೆ ಮೈಂಡಲ್ಲಿ. ಸೊ ನೀವು ಆ ಥರ ಯೋಚನೆ ಮಾಡೋದ್ರಿಂದ ಆಚೆ ಬಾ ಅಂತ ಫಸ್ಟ್ ಹೇಳ್ತಾ ಇದ್ದಾರೆ, ಆಯಿತಾ. ಟೈಮ್ ಹ್ಯಾಸ್ ಕಮ್. ನೋಡು, ಯೋಚನೆ ಮಾಡು. ಆಗತ್ತೆ ಅನ್ಸುತ್ತಾ ನಿಂಗೆ, ಮುನ್ನುಗ್ಗು. ಆಗಲ್ಲ ಅನ್ಸುತ್ತಾ, ಯೋಚನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಆಗತ್ತೆ ಅಂತಲೇ ಹೇಳ್ತಿರೋದು. ನಿಮಗೆ ಹುರಿದುಂಬಿಸ್ತಿದ್ದಾರೆ ಭಗವಂತ. ವಾವ್, ಎನಿಥಿಂಗ್ ಈಸ್ ಪಾಸಿಬಲ್ ಅಂತ ಅಂದ್ಬಿಟ್ರು. ಇದಕ್ಕಿಂತ ಇನ್ನೇನು ಹೇಳ್ತಾರೆ. ನೀವು ಯಾರು ಗ್ರೂಪ್ 2 ಸೆಲೆಕ್ಟ್ ಮಾಡಿದ್ದೀರಾ, ಅಷ್ಟು ಶಕ್ತಿ ಇದೆ ನಿಮ್ಮಲ್ಲಿ. ಆ ಥರ ಅಂದರೆ ನಿಮ್ಮ ಪರಿಸ್ಥಿತಿ ಯಾವ ಥರ ಇದೆ ನೋಡ್ಕೊಳ್ಳಿ. ಸ್ವಲ್ಪ ಸ್ಯಾಡ್ ಎನರ್ಜಿನೂ ಇದೆ ಸ್ವಲ್ಪ. ಅಂದರೆ ಆಗತ್ತಾ ನಮ್ಮ ಕೈಲಿ ಮಾಡೋದಕ್ಕೆ ಅಂತ ಬರ್ತಾ ಇದೆ. ಸೊ ಎನಿಥಿಂಗ್ ಈಸ್ ಪಾಸಿಬಲ್ ಅಂತಿದ್ದಾರೆ. ಸೊ ನೋಡೋಣ, ಬುಕ್ ಆಫ್ ಆನ್ಸರ್ಸಲ್ಲಿ ನಿಮ್ಮ ಪ್ರಶ್ನೆಗೆ ಏನು ಉತ್ತರ. ಬಾಬಾ ಬಾಬಾ ಪ್ಲೀಸ್ ಗೈಡ್. ನೋಡಿ, ಪ್ಲೀಸ್ ಗೈಡ್ ಬಾಬಾ. ಯು ವಿಲ್ ಹ್ಯಾವ್ ಟು ಮೇಕ್ ಇಟ್ ಅಪ್ ಆ್ಯಸ್ ಯು ಗೋ. ನೋಡಿ ಎಷ್ಟು ಚೆನ್ನಾಗಿ ಬಂದ್ಬಿಡ್ತು. ಯು ವಿಲ್ ಹ್ಯಾವ್ ಟು ಮೇಕ್ ಇಟ್ ಅಪ್ ಆ್ಯಸ್ ಯು ಗೋ. ಇವಾಗ ನೀನು ಯೋಚನೆ ಮಾಡ್ತಾ ಕೂತ್ಕೋಬೇಡ ನನ್ನ ಕೈಲಿ ಆಗತ್ತಾ ಆಗಲ್ವಾ ಅಂತ. ಹೋಗ್ತಾ ಹೋಗ್ತಾ ಕಂಪ್ಲೀಟ್ ಆಗೇ ಹೋಗುತ್ತೆ ಕೆಲಸ. ನೀನೇನು ಅನ್ಕೋತಿದ್ಯಾ ಖಂಡಿತ ಕಂಪ್ಲೀಟ್ ಆಗುತ್ತೆ. ನಿನ್ನ ಕೈಲಿ ಮಾಡೋ ಶಕ್ತಿ ಇದೆ ಅಂತ ಹೇಳಿ ಕನ್ಫರ್ಮ್ ಮಾಡ್ತಾ ಇದ್ದಾರೆ, ಮತ್ತೆ ಕನ್ಫರ್ಮ್ ಮಾಡ್ತಾ ಇದ್ದಾರೆ, ಆಯಿತಾ. ಇದು ಸೇಮ್ ಹಾಗೆ ಬರ್ತಾ ಇದೆ. ಯು ವಿಲ್ ಹ್ಯಾವ್ ಟು ಮೇಕ್ ಇಟ್ ಅಪ್ ಆ್ಯಸ್ ಯು ಗೋ. ಹೋಗ್ತಾ ಹೋಗ್ತಾ ನೀವು ಮಾಡಿ ಮುಗಿಸ್ತಾ ಹೋಗಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನೋಡೋಣ ಇವಾಗ. ಎಸ್ ಬಾಬಾ, ಪ್ಲೀಸ್ ಬ್ಲೆಸ್. ಓಂ ಸಾಯಿರಾಮ್. ಪೈಲ್ 2 ಪ್ಲೀಸ್ ಬ್ಲೆಸ್ ಬಾಬಾ. ನೋಡಿ, ನಾನು ಆ್ಯಕ್ಚುಲಿ ಇಲ್ಲಿ ಫುಲ್ ಗೊತ್ತಾಗಲ್ಲ. ನಾನು ಹೆಂಗೆ ಹಿಡ್ದಿರ್ತೀನಿ ಅಂತಂದರೆ ಇಷ್ಟೇ. ನಾನು ಇದನ್ನು ಅಲ್ಲಾಡಿಸೋದು ಇಲ್ಲ, ಜಸ್ಟ್ ಹಿಂಗೆ ಸುಮ್ಮನೆ ಹಿಡ್ಕೋತೀನಿ. ಅದು ಶೇಕ್ ಆಗೋದು ಅದೇನೇನೆ, ನಾನೇನು ಮಾಡಲ್ಲ. ಬೇಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಕ್ಲಿಯರಾಗಿ ಕಾಣೋ ಥರ ಅಡ್ಜಸ್ಟ್ ಮಾಡ್ತೀನಿ ಕ್ಯಾಮ್ರಾ, ನಿಮ್ಗೆ ಅವಾಗಲೇ ಅರ್ಥ ಆಗುತ್ತೆ. ಸೊ ನಾನು ಆ್ಯಕ್ಚುಲಿ ನಾನೇನು ಮಾಡಿರಲ್ಲ, ಆಯಿತಾ. ಸುಮ್ಮನೆ ಹಿಡ್ಕೋತೀನಿ, ಕಣ್ಣು ಮುಚ್ಚಿರ್ತೀನಿ, ಜೊತೆಗೆ ನೋಡೋಕ್ಕೂ ಹೋಗಲ್ಲ. ಅದು ಹೇಗೆ ತಿರುಗುತ್ತೆ ನಿಮಗೆ ಗೊತ್ತಾಗುತ್ತೆ. ಆ ಎನರ್ಜಿ ಯಾವ ಥರ ಇರುತ್ತೆ ಅದು ನನಗೆ ಫೀಲ್ ಆಗುತ್ತೆ. ಓಕೆ, ಎಸ್ ಬಾಬಾ. ಪೈಲ್ 2 ಪ್ಲೀಸ್ ಬ್ಲೆಸ್ ದೆಮ್ ಬಾಬಾ. ಗಾಡ್, ಗಾಡೆಸ್, ಏಂಜಲ್ಸ್, ಪ್ಲೀಸ್ ಬ್ಲೆಸ್. ಆಗತ್ತಾ ಆಗಲ್ವಾ, ಅವರ ಪ್ರಶ್ನೆಗೆ ಉತ್ತರ ಡಿವೈನ್ ಯೂನಿವರ್ಸ್ ಉತ್ತರ ಬೇಕು ಅಂತಿದ್ದಾರೆ. ಬಾಬಾ ಪ್ಲೀಸ್ ಬ್ಲೆಸ್. ಬಾಬಾ ಪ್ಲೀಸ್ ಬ್ಲೆಸ್ ಬಾಬಾ. ಓಕೆ, ನೋ ಅಂತ ಹೇಳ್ತಾ ಇದ್ದಾರಪ್ಪ. ಸೊ ಇದು ಓ ಮೈ ಗಾಡ್, ಇದು ಉಲ್ಟಾ ತಿರುಗ್ತಾ ಇದೆ, ಗೊತ್ತಾಗ್ತಾ ಇದೆ ಅನ್ಕೋತೀನಿ. ನೋ ಅಂತ ಹೇಳ್ತಾ ಇದ್ದಾರೆ. ಎಸ್ ಬಾಬಾ. ಓ ಮೈ ಗುಡ್ನೆಸ್. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಬಾಬಾ. ಓಕೆ, ಸೊ ಇದು ಪೈಲ್ 2ನವ್ರು ಏನು ಅಂತಂದರೆ, ಅದೇ ಹೇಳಿದ್ನಲ್ಲ, ಸ್ವಲ್ಪ ಸ್ಯಾಡ್ ಎನರ್ಜಿ ಒಂಥರ ಅಂತ. ನಿಮ್ಮ ಇಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ. ಇವಾಗ ಈ ಕಾರ್ಡ್ಸ್ ಕೂಡ ತೆಗಿತಾ ಇದ್ದೀನಿ. ಇದನ್ನು ಕೂಡ ಏನು ಇದೊಂಥರ ಶಕ್ತಿಪೀಠ ಥರ ಚೆಕ್ ಕೂಡ ಮಾಡ್ತಾ ಇದ್ದೀವಿ ಅಲ್ವಾ, ಡೌಸಿಂಗ್ ಅಂತಾರೆ ಇದಕ್ಕೆ. ಸೊ ಎಸ್ ಆರ್ ನೋ ನೋಡ್ತಾ ಇದ್ದೀನಿ. ಬಟ್ ಒಂದೇನು, ಇವಾಗ ನೀವೇನಾದ್ರು ಪ್ರಶ್ನೆ ಅಂದ್ಕೊಂಡಿದ್ರಿ ಅಂತಂದರೆ ಮೊದಲೇ ನೀವು ಮನಸ್ಸು ಮಾಡ್ಕೊಂಬಿಟ್ಟಿದ್ದೀರಾ, ಆಗಲ್ಲ ನನ್ನ ಕೈಲಿ ಏನೋ ಥರ. ಅರ್ಥ ಆಯ್ತಾ? ಅದು ಇರ್ಬೋದು. ಸ್ವಲ್ಪ ಯಾರೆಲ್ಲ ಸೆಲೆಕ್ಟ್ ಮಾಡ್ತೀರಾ, ಇದು ಒಂದಷ್ಟು ಜನದ ಎನರ್ಜಿ ಇರುತ್ತೆ ಅಷ್ಟೇನೆ. ಇವಾಗ ಇದ್ರಲ್ಲಿ ಬಂದಿರೋದು ಒಂದಷ್ಟು ಜನಕ್ಕೆ ಸಮಾಧಾನ ಹೇಳೋ ಥರ ಆಗಬೇಕು ಅಂತಲೇ ಈ ಥರ ಬೇರೆ ಬೇರೆ ಕಾರ್ಡು ಕೂಡ ತೆಗೆದಿದ್ದೀನಿ, ಆಯಿತಾ. ಸೊ ನಿಮ್ಮ ಪರಿಸ್ಥಿತಿ ಯಾವ ಥರ ಇದೆ, ನಿಮ್ಮ ಮೈಂಡ್ಸೆಟ್, ನಿಮ್ಮ ಮನಸ್ಸಿನ
ಸ್ಥಿತಿ ಯಾವ ಥರ ಇದೆ ನೀವೇ ನೋಡಬೇಕು. ಪಾಸಿಟಿವ್ ಯೋಚನೆ ಇದೆಯಾ, ನೆಗೆಟಿವ್ ಯೋಚನೆ ಇದೆಯಾ ಅಂತಲೂ ಯೋಚನೆ ಮಾಡಿ. ಅರ್ಥ ಆಯ್ತಾ? ಇಲ್ಲಿ ಆ್ಯಕ್ಚುಲಿ ತುಂಬ ನೆಗೆಟಿವಿಟಿ ಕಾಣಿಸ್ತು ನನಗೆ ಇನ್ಫ್ಯಾಕ್ಟು. ಎಸ್. ಓಕೆ. ಸೊ ನೀವೇ ಕಮೆಂಟ್ಸ್ ಹಾಕಬೇಕಾಗತ್ತೆ ಏನು ಅಂತ. ಓಕೆನಾ? ಓಕೆ. ಸೊ ಇದು ಪೈಲ್ 2. ಓಕೆ. ಗ್ರೂಪ್ 3 ಯಾರು ಸೆಲೆಕ್ಟ್ ಮಾಡಿದ್ದೀರಾ? ಗ್ರೀನ್ ನಂಬರಲ್ಲಿ ಗ್ರೀನ್ ಕಲರು ಮತ್ತು ಕ್ಯಾಂಡಲ್ಲು ಪರ್ಪಲ್ ಕಲರ್. ಓಕೆನಾ? ಸೊ ಯಾರು ಸೆಲೆಕ್ಟ್ ಮಾಡಿದ್ದೀರಾ ನಂಬರ್ 3 ಅಥವಾ 3ನೇಯ ಪ್ರಶ್ನೆ, ಇದು ಒಬ್ರದ್ದೇ ಇರ್ಬೋದು ಅಥವಾ ಬೇರೆ ಬೇರೆ ಎನರ್ಜಿ ಯಾವುದಾದ್ರೂ ಇರ್ಬೋದು, ಅಥವಾ ನಿಮ್ಮದೇ 5 ಪ್ರಶ್ನೆ ಇರ್ಬೋದು, ಅಥವಾ ಬೇರೆ ಬೇರೆಯವ್ರದ್ದು ಇರ್ಬೋದು. ಆ್ಯಂಡ್ ಇದು ನಾವು ಮಾಡ್ತಿರೋದು ಇದು ಜನರಲ್ ರೀಡಿಂಗ್. ಆಯಿತಾ? ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನೀವು ಯೋಚನೆ ಮಾಡಬೇಕು ಹೇಗಿದೆ. ಕಾರ್ಡ್ಸು ತೆಗಿತಾ ಇದ್ದೀನಿ ನಿಮಗೆ ಪರಿಸ್ಥಿತಿ ಯಾವ ಥರ ಇದೆ ಅಂತ ಅರ್ಥ ಆಗಲಿ ಅಂತನೂ. ಓಕೆನಾ? ಸೊ ಓಕೆ, ನೆಕ್ಸ್ಟ್ ಇವಾಗ ನೋಡ್ತಾ ಇದ್ದೀವಿ ಪೈಲ್ 3. ಬಾಬಾ, ಪೈಲ್ 3 ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ಗೆ ಪ್ಲೀಸ್ ಗೈಡ್ ಬಾಬಾ. 3ನೇ ಪೈಲ್, ಅವರ ಪ್ರಶ್ನೆಗೆ ಉತ್ತರ ಎಸ್ ಆರ್ ನೋ. ಬಾಬಾ ಪ್ಲೀಸ್ ಗೈಡ್ ಮಾಡಿ. ಫಾಲ್ಸ್, ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಸುಳ್ಳು ಅಂತಿದ್ದಾರೆ, ಏನು ಅಂತ ನಿಮಗೆ ಗೊತ್ತಾಗಬೇಕು. ಅಂದರೆ ನಿಮ್ಗೆ ಯಾರಾದರೂ ಏನಾದರೂ ಹೇಳಿದರೆ, ಭರವಸೆ ಕೊಟ್ಟಿದ್ರೆ, ಎಸ್ ಸಪೋಸ್ ನಂಗೆ ಇಲ್ಲಿಗೆ ಏನು ಎನರ್ಜಿ ಬರ್ತಾ ಇದೆ ಅದನ್ನು ಹೇಳ್ತಾ ಹೋಗ್ತೀನಿ. ಆಯಿತಾ? ಸೊ ಇದು ಯಾರೋ ಕಮಿಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಸ್ ನಾ ಮದುವೆ ಆಗ್ತೀನಿ ಅನ್ನೋ ಥರ ಒಂದು ಕಮಿಟ್ಮೆಂಟ್ ಇದೆ ಅಂತ, ಅದು ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಫಾಲ್ಸ್ ಕಮಿಟ್ಮೆಂಟು, ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಒಂದು ಏನೋ ದುಡ್ಡು ವಿಷಯದಲ್ಲೂ ಏನೋ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಸುಳ್ಳು, ಯಾರಾದರೂ ಏನು ಕಮಿಟ್ ಮಾಡಿದ್ದಾರೆ ಗೊತ್ತಿಲ್ಲ, ಸೊ ಸುಳ್ಳು ಅಂತ ಬರ್ತಾ ಇದೆ, ಕೇಳಿಸ್ತಾ ಇದೆ. ಓಕೆ, ಇದು ಇನ್ನೊಂದು ಗೈಡೆನ್ಸ್ ನೋಡ್ಬಿಡೋಣ, ಆಮೇಲೆ ಬುಕ್ ಆಫ್ ಆನ್ಸರ್ಸ್ ಕೂಡ ನೋಡೋಣ. ಎಸ್ ಬಾಬಾ. ಪಾಸ್ ಆ್ಯಂಡ್ ರಿಫ್ಲೆಕ್ಟ್ ಅಂತಿದ್ದಾರೆ ನೋಡಿ. ಸ್ವಲ್ಪ ಗ್ರೇಯಿಶ್ ಇದೆ, ಅಂದರೆ ಸ್ವಲ್ಪ ಡಾರ್ಕ್ ಎನರ್ಜಿ ಬರ್ತಾ ಇದೆ. ಆಯಿತಾ? ಇಲ್ಲೇ ಹೇಳ್ದಂಗೆ ಫಾಲ್ಸ್ ಅಂತ, ಸ್ವಲ್ಪ ಯೋಚನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಪಾಸ್ ಮಾಡು. ಸಡನ್ನಾಗಿ ಅದೇ ನಾನು ಹೇಳಿದ್ನಲ್ಲ, ಇದು ಕಮಿಟ್ಮೆಂಟ್ ಅಂತಲೇ ಬರ್ತಾ ಇದೆ. ಆಯಿತಾ? ಸೊ ಇದು ಕಮಿಟ್ಮೆಂಟ್ ಅಂತಲೇ ಬರ್ತಾ ಇದೆ. ಪಾಸ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಸಡನ್ನಾಗಿ ಏನಕ್ಕೂ ಒಪ್ಕೊಳ್ಳೋಕೆ ಹೋಗಬೇಡ, ಹುಷಾರ್, ನೋಡಿ ಕನ್ಫರ್ಮ್ ಮಾಡಿಕೊಂಡು ಮುಂದೆ ವರಿ ಅಂತಿದ್ದಾರೆ. ಜೊತೆಗೆ ಇದೇನಾದರೂ ಇದು ಪರಿಸ್ಥಿತಿ ನಿಮ್ಮ ಏನಾದರೂ ಇರ್ಬೋದು, ನಿಮಗೆ ಗೊತ್ತು. ಅಕಸ್ಮಾತ್ ಕೆಲಸದ ವಿಷಯ ಆ ಥರ ಏನಾದ್ರು ಇತ್ತು ಅಂದ್ರೂ ಪಾಸ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಅಗ್ರಿಮೆಂಟ್ ಏನಿರುತ್ತೆ ಅಥವಾ ಅದನ್ನು ಸ್ವಲ್ಪ ಡೀಟೇಲಾಗಿ ನೋಡಿಬಿಟ್ಟು ಪಾಸ್ ಆ್ಯಂಡ್ ರಿಫ್ಲೆಕ್ಟ್, ಡೀಟೇಲಾಗಿ ನೋಡಿ ಅಕ್ಸೆಪ್ಟ್ ಮಾಡ್ಕೋ, ಒಪ್ಕೋ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ಬುಕ್ ಆಫ್ ಆನ್ಸರ್ಸ್ ನೋಡೋಣ, ಇದರಲ್ಲಿ ಏನಾದರೂ ಬೇರೆ ಬರುತ್ತಾ ಅಂತ. ಸೊ ಇದೆರಡೂ ಅಂದರೆ ಒಂದಷ್ಟು ಜನದ ಎನರ್ಜಿ ಇರುತ್ತೆ. ಸೊ ಬಟ್ ಎನರ್ಜಿ ಮಾತ್ರ ಒಂದೇ ಥರ ಇದೆ. ಲೈಕ್ ಹುಷಾರ್, ಏನಾದ್ರು ಮುಂದೆ ಬರೆದ್ರೆ ಮೋಸ ಆಗುತ್ತೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಎಸ್ ಬಾಬಾ, ಐ ವಾಂಟ್ ಆನ್ಸರ್ ಫ್ರಮ್ ದಿಸ್ ಬುಕ್. ಎಸ್. ಓ ಗಾಡ್, ಇಟ್ ಮೇ ಆಲ್ರೆಡಿ ಬಿ ಎ ಡನ್ ಡೀಲ್. ಇದು ಆಗಲೇ ಮುಗ್ದೋಗಿರೋ ಕತೆ ಇರ್ಬೋದು ಅಂತಿದ್ದಾರೆ. ಎಷ್ಟು ಚೆನ್ನಾಗಿ ಕಾರ್ಡ್ಸ್ ಬರ್ತವೆ ಅಂದರೆ, ಯಾವುದೆಲ್ಲ ನೋಡಿದ್ರೂ ಇದು ಹೆಂಗೆ ಬರ್ತಾ ಇದೆ ನೋಡಿ, ಅರ್ಥ ಒಂದೇ ಥರ ಆಗ್ತದೆ. ಅಂದರೆ ನೋ, ಒಪ್ಕೋಬೇಡ, ಏನೋ ಮೋಸ ಇದೆ ಅನ್ನೋ ಥರ ಹೇಳ್ತಾ ಇದ್ದಾರೆ ಇಲ್ಲಿ. ಇದು ಆಲ್ರೆಡಿ ಡನ್, ಆಗೋಗಿರೋ ಕತೆ, ಇದು ಮುಗ್ದೋಗಿರೋ ಕತೆ ಅಂತ ಹೇಳ್ತಾ ಇದ್ದಾರೆ. ಇಟ್ ಮೇ ಆಲ್ರೆಡಿ ಬಿ ಎ ಡನ್ ಡೀಲ್. ಈಗಿನೂ ಕಾಂಟ್ರಾಕ್ಟ್ ಅಂತೆಲ್ಲ ಅಂದೆ ನೋಡಿ, ಅದೇ ಹೇಳ್ತಾ ಇದ್ದಾರೆ ಮತ್ತೆ. ಸರಿನಾ? ಸೊ ಅಂದರೆ ಥ್ಯಾಂಕ್ ಯು ಬಾಬಾ. ಅಂದರೆ ಏನೋ ತೊಂದರೆ ಆಗತ್ತೆ, ಏನೋ ಮೋಸ ಇದೆ, ಅಂದರೆ ಏನೋ ಒಂದು ಸುಳ್ಳಿದೆ ಇದರಲ್ಲಿ ಅಂತ ನೀವು ನೋಡೋ ಥರ
ಅಷ್ಟು ಕ್ಲಿಯರ್ ಇಲ್ಲ, ಏನೋ ಒಂದು ಹಿಡನ್ ಇದೆ ಅಂತ ಥರ ತೋರಿಸ್ತಾ ಇದ್ದಾರೆ. ಪಾಸ್ ಮಾಡು, ಅರ್ಥ ಮಾಡ್ಕೋ ಕರೆಕ್ಟಾಗಿ, ಅರ್ಥ ಮಾಡಿಕೊಂಡು ಮುಂದುವರಿ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಓಕೆನಾ? ಸೊ ಈಗ ನೋಡೋಣ. ಎಸ್ ಎಸ್ ಬಾಬಾ. ಪೈಲ್ 3, ಎಸ್ ಆರ್ ನೋ? ಬಾಬಾ. ಪೈಲ್ 3, ಎಸ್ ಆರ್ ನೋ? ಬಾಬಾ. ಪೈಲ್ 3, ಎಸ್ ಆರ್ ನೋ? ಪ್ಲೀಸ್ ತಿಳಿಸಿ ಬಾಬಾ. ಗಾಡ್, ಗಾಡೆಸ್, ಏಂಜಲ್ಸ್, ಪ್ಲೀಸ್ ಪ್ಲಸ್. ಸಿಕ್ಕಾಬಟ್ಟೆ ನೆಗೆಟಿವಿಟಿ ಇದೆ ಅಂತಿದ್ದಾರೆಪ್ಪ, ಆಯಿತಾ? ಎಸ್ ಬಾಬಾ. ಸ್ಟಿಲ್ ಆಗೋಗ್ತಾ ಇದೆ ನೋಡಿ, ಶೇಕ್ ಆಗ್ತಾ ಇದೆ ನೋಡಿ. ಎಸ್ ಬಾಬಾ, ಪ್ಲೀಸ್ ಗೈಡ್. ಆನ್ಸರ್ ಇಲ್ಲ. ಯಾಕೆ ಅಂತಂದರೆ ಅದು ಸುಳ್ಳು, ಫಾಲ್ಸ್ ಅಂತ ಏನು ಕಾರ್ಡ್ ಬಂತು ಅದೇ ಸತ್ಯ ಅಂತ, ಆಯಿತಾ? ಅದಕ್ಕೆ ಸೈಲೆಂಟ್ ಆಗಿದ್ರು, ಏನೂ ಹೇಳ್ತಾ ಇಲ್ಲ. ಯಾವ ಥರ ಹೇಳಿದ್ರು ನೀವು ಉಲ್ಟಾ ಅರ್ಥ ಮಾಡ್ಕೊಂಬಿಡ್ತೀರಾ, ಅದಕ್ಕೋಸ್ಕರ, ಆಯಿತಾ? ಇವಾಗ ಎಸ್ ಅಂತ ಅರ್ಥ ಮಾಡಿದ್ರೆ, ತಿರುಗಿದ್ರೆ ನೀವೇನು ಅಂದ್ಕೊಳ್ತೀರಾ? ನಿಮ್ಮ ಪ್ರಶ್ನೆ ಏನು ಕರೆಕ್ಟು ಅಂತ ಅನ್ಕೋತೀರಾ. ನೀವು ಯಾವ ಥರ ಪ್ರಶ್ನೆ ಹಾಕ್ತೀರಾ ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇದು ಏನು ತಿರುಗಲೇ ಇಲ್ಲ. ಇನ್ನೊಂದು ಸಲ ನೋಡು ಅಂತಿದ್ದಾರೆ. ಇರಿ ಬಾಬಾ. ಬಾಬಾ ಪ್ಲೀಸ್ ಗೈಡ್, ಜಸ್ಟ್ ಬ್ಲೆಸ್ ಬಾಬಾ ಪ್ಲೀಸ್. ಪೈಲ್ 3, ಪ್ಲೀಸ್ ಗೈಡ್ ಬಾಬಾ. ನೀವೇ ನೋಡಿದ್ರಿ ಅಲ್ವಾ, ಫಸ್ಟ್ ಪೈಲ್ಗೆ ಸೆಕೆಂಡ್ ಪೈಲ್ಗೆ ಯಾವ ಥರ ತಿರುಗ್ತು, ಇದಕ್ಕೇನು ತಿರುಗ್ತಾನೇ ಇಲ್ಲ. ಸೊ ಯಾ, ಪ್ಲೀಸ್ ಬಿ. ಇದು ಸ್ವಲ್ಪ ಪೈಲ್ 3 ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಏನು ಪ್ರಶ್ನೆ ಇದೆ ಹುಷಾರ್, ಅಷ್ಟೇ ಹೇಳ್ಬೋದು ನಾನು, ಆಯಿತಾ? ಸೊ ಇನ್ನೂ ಏನಾದರೂ ಡೀಟೇಲ್ ಬೇಕು ಅಂತಂದರೆ ನೀವು ಪರ್ಸನಲ್ ರೀಡಿಂಗ್ ತೊಗೋಬೇಕಾಗತ್ತೆ. ನಾನು ಈ ಥರ ಕೇಳ್ಬೋದು, ನಿಮ್ಗೆ ಹೆಲ್ಪ್ ಆಗಲಿ ಅಂತ ಈ ಥರ ಕೇಳ್ಬೋದು. ಬಟ್ ಇದಕ್ಕೂ ಮೇಲೆ ಇನ್ನೇನಾದ್ರು ಕೇಳಬೇಕು ಅಂತಂದರೆ ಪರ್ಸನಲ್ ರೀಡಿಂಗೇ ತೊಗೋಬೇಕಾಗತ್ತೆ. ಓಕೆನಾ? ಎಸ್ ಬಾಬಾ. ನಾವು ನೆಕ್ಸ್ಟ್. ಓಕೆ, ಈಗ ಪೈಲ್ 4. ಸೊ ಯಾರೆಲ್ಲ ಈ ರೆಡ್ ಕಲರ್ ಸೆಲೆಕ್ಟ್ ಮಾಡಿದ್ದೀರಾ ಅವರಿಗೆ ಪಾರ್ಟ್ 4 ಪೈಲ್ ರೀಡಿಂಗ್ ನಿಮಗೆ. ಓಕೆನಾ? ಓಕೆ, ಪ್ರಶ್ನೆ ಕ್ಲಿಯರ್ ಇದೆ ತಾನೇ? ಏನು ಪ್ರಶ್ನೆ ಬೇಕು ಕ್ಲಿಯರ್ ಇದೆ ಅನ್ಕೋತೀನಿ. ಓಕೆನಾ? ಡಿವೈನ್ ಯೂನಿವರ್ಸ್ ಉತ್ತರ ಏನು ನೋಡೋಣ ಫಸ್ಟು. ಬಾಬಾ ಪ್ಲೀಸ್ ಗೈಡ್. ಪೈಲ್ 4 ಅವರ ಪ್ರಶ್ನೆಗೆ ಏನು ಉತ್ತರ? ಬಾಬಾ. ಪೈಲ್ 4 ಅವರ ಪ್ರಶ್ನೆಗೆ ಉತ್ತರ ಏನು? ಬಾಬಾ ಪ್ಲೀಸ್ ಗೈಡ್. ಪ್ಲೀಸ್ ಗೈಡ್ ಬಾಬಾ. ಮೆನಿ, ಮೆನಿ ಅಂತ ಬರ್ತಾ ಇದೆ, ಅಂದರೆ ಮೆನಿ ಪಾಸಿಬಿಲಿಟೀಸ್. ಇವಾಗ ಏನು ಅಂದ್ಕೊಳ್ತಾ ಇದ್ದೀರಾ ನೀವು? ಏನಾದ್ರು ಒಂದು ಕೆಲಸ ಅಂತ ಅಂದ್ಕೊಳ್ತಿದ್ದೀರಾ,
ಅಂದರೆ ಅಪ್ಲೈ ಮಾಡಿದ್ದೀರಾ ಅಂತಂದರೆ ತುಂಬ ಕಡೆಯಿಂದ ಅವಕಾಶಗಳು ಬರ್ಬೋದು. ಇಷ್ಟು ದಿವಸ ಅಥವಾ ಇಷ್ಟು ವರ್ಷ ಲೈಕ್ ಹುಡುಗಿ ಸಿಕ್ಕಿಲ್ಲ ಅಥವಾ ಹುಡುಗ ಸಿಕ್ಕಿಲ್ಲ, ಮದುವೆ ವಿಷಯಕ್ಕೆ ತಗೊಂಡ್ರೆ ಸಡನ್ನಾಗಿ ಅಲಯನ್ಸಸ್ ಬರೋಕ್ಕೆ ಶುರು ಆಗ್ಬಿಡ್ಬೋದು ಆಯಿತಾ. ಅವರೊಬ್ಬರು ಇವರೊಬ್ಬರು ಅಂದ್ಕೊಂಡು ಇನ್ನು ಎಷ್ಟೋ ಜನ ಲೈಕ್ ಹೇಳೋಕ್ಕೆ ಶುರು ಮಾಡ್ಬೋದು, ನಮ್ಮ ಕಡೆ ಒಬ್ರು ಇದ್ದಾರೆ, ನಮ್ಮ ಕಡೆ ಒಂದು ಹುಡುಗ ಇದೆ, ನಮ್ಮ ಕಡೆ ಒಂದು ಹುಡುಗಿ ಇದೆ, ಆ ಥರ ಅಂತ ಆಯಿತಾ. ಕೆಲ್ಸಕ್ಕೆ ತೊಗೊಂಡ್ರೆ ತುಂಬ ಕಡೆ ಆಪರ್ಚುನಿಟಿ ಬಂದ್ಬಿಡ್ಬೋದು, ನಿಮಗೆ ಗೊತ್ತಿಲ್ಲದೆ ಆ ಥರ ಬಂದ್ಬಿಡ್ಬೋದು, ಆ ಥರ ಅಂತ ತೋರಿಸ್ತಾ ಇದೆ. ಹೋಪ್ ಇಟ್ಕೋಬೇಕು ಅಂತಿದ್ದಾರೆ, ಹೋಪ್ ಅಂತ ಕೇಳಿಸ್ತಾ ಇದೆ. ಓಕೆನಾ. ಸೊ ಇನ್ನೊಂದು ಅಂದರೆ ಇವಾಗ ನೀವು ಎನರ್ಜಿ ನಿಮ್ಮ ಪ್ರಶ್ನೆಗೆ ಇದರಲ್ಲಿ ಒಂದು ಸ್ವಲ್ಪ ಉತ್ತರ ಬಂದಿರ್ಬೋದು ಅನ್ಕೋತೀನಿ ಆಯಿತಾ, ಏನು ಹೇಳ್ತಿದ್ದಾರೆ ಅಂತ. ಸೊ ಇದು ನೋಡೋಣ, ಇನ್ನೊಂದು ಡೆಕ್ಕಿಂದನೂ ನೋಡೋಣ. ಎಸ್ ಬಾಬಾ, ಪೈಲ್ 4ಗೆ ಸೆಲೆಕ್ಟ್ ಮಾಡಿದವ್ರಿಗೆ ಅವರ ಪ್ರಶ್ನೆಗೆ ಉತ್ತರ ಬಾಬಾ, ಎಸ್ ಆರ್ ನೋ ಪ್ಲೀಸ್ ಗೈಡ್. ಏನು ಹೇಳಬೇಕು ಅವ್ರಿಗೆ, ಯೂನಿವರ್ಸ್ ಮೆಸೇಜ್ ಏನು ಬಾಬಾ? ಓಕೆ, ಮೆನಿ ಓಕೆ, ಇಲ್ಲಿ ನೋಡಿದ್ರೆ ಇನ್ನೊಂದು ಸ್ವಲ್ಪ ಇದು ಬೇರೆ ಎನರ್ಜಿ ಬರ್ತದೆ. ಲೈಕ್ ದೇ ಆರ್ ವೆಯ್ಟಿಂಗ್ ಟು ಹಿಯರ್ ಫ್ರಮ್ ಯು ಅಂತಿದ್ದಾರೆ. ಅಂದರೆ ಅವರು ನೀವು ಏನು ಹೇಳ್ತೀರಾ ಅನ್ನೋದನ್ನು ಕಾಯ್ತಿದ್ದಾರೆ, ಹೇಳೋದನ್ನ ಕಾಯ್ತಾ ಇದ್ದಾರೆ ಅಂತ. ಅಂದರೆ ನೀವು ಎಸ್ ಆರ್ ನೋ ಅಂತ ನೀವು ಹೇಳಬೇಕು ಅಂತ ಯಾರೋ ಕಾಯ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ಇದು ಜಾಬ್ ಆಪರ್ಚುನಿಟಿ ಇರ್ಬೋದು, ಏನಾದರೂ ಇರ್ಬೋದು ಆಯಿತಾ. ಅಂದರೆ ನಿಮ್ಮ ಪರಿಸ್ಥಿತಿ ಏನು ನಿಮಗೆ ಗೊತ್ತು. ಸೊ ನೀವು ಎಸ್ ಅಂತಂದರೆ ಎಸ್ ಆಗತ್ತೆ, ಆ ಥರ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ ಥರ ಒಂದಷ್ಟು 2 ಥರ ಎನರ್ಜಿ ಬಂದಿದೆ. ಸೊ ಇದಕ್ಕೆ ಸಮಾಧಾನಕರವಾಗಿ ಏನು ಉತ್ತರ ಹೇಳ್ತಾರೆ ನೋಡೋಣ ಬಾಬಾ. ಪೈಲ್ 4, ಟ್ರೈ ಅ ಮೋರ್ ಅನ್ಲೈಕ್ಲಿ ಸೊಲ್ಯೂಷನ್ ಅಂತಿದ್ದಾರೆ. ಓಕೆನಾ. ಟ್ರೈ ಎ ಮೋರ್ ಅನ್ಲೈಕ್ಲಿ ಸೊಲ್ಯೂಷನ್ ಅಂತಂದರೆ ಅಂದರೆ ಲೈಕ್ಲಿ ಸೊಲ್ಯೂಷನ್ ಅಂತಂದರೆ ಏನು, ಗೊತ್ತಿರುವಂಥ ಗೊತ್ತಿರುವಂಥ ನಿಮ್ಮ ಪ್ರಶ್ನೆಗೆ ಉತ್ತರ ಆಯಿತಾ, ಆ ಥರ ಅಂತ ಅಂದ್ಕೊಳ್ಳಿ. ಗೊತ್ತಿರೋ ಉತ್ತರ ಅಂತ. ಅಂದರೆ ಅನ್ಲೈಕ್ಲಿ, ಗೊತ್ತಿಲ್ಲದೆ ಇರೋ ಉತ್ತರ ಟ್ರೈ ಮಾಡು ಅಂದರೆ ಬೇರೆ ಜಾಗ ನೋಡು, ಬೇರೆ ಕಡೆಯಿಂದ ಟ್ರೈ ಮಾಡು ಅಂತ ಹೇಳ್ತಾ ಇದ್ದಾರೆ, ಗೊತ್ತಾಯ್ತಾ. ಸೊ ಇದು ನಿಮ್ಗೆ ಅರ್ಥ ಆಗಬೇಕು ಇದೇನು ಹೇಳ್ತಿದ್ದಾರೆ ಅಂತ. ಟ್ರೈ ಎ ಮೋರ್ ಅನ್ಲೈಕ್ಲಿ ಸೊಲ್ಯೂಷನ್, ಗೊತ್ತಿಲ್ಲದೆ ಇರೋ ಉತ್ತರ ಪ್ರಯತ್ನ ಮಾಡು ಅಂತ ಹೇಳ್ತಾ ಇದ್ದಾರಪ್ಪ. ಸರಿನಾ. ಸರಿ, ಓಕೆ, ನೋಡೋಣ ಇವಾಗ. ಎಸ್ ಬಾಬಾ, ಪೈಲ್ 4 ಬಾಬಾ, ಗಾಡ್ ಗಾಡೆಸ್ ಏಂಜಲ್ಸ್ ಪ್ಲೀಸ್ ಕಮ್ ಅಂಡ್ ಬ್ಲೆಸ್. ಬಾಬಾ ಪ್ಲೀಸ್ ಕಮ್ ಅಂಡ್ ಬ್ಲೆಸ್. ಪೈಲ್ 4 ಅವರ ಪ್ರಶ್ನೆಗೆ ಎಸ್ ಆರ್ ನೋ ಬಾಬಾ, ಪ್ಲೀಸ್ ಗೈಡ್. ಎಸ್ ಆರ್ ನೋ, ಎಸ್ ಆರ್ ನೋ ಬಾಬಾ, ಪ್ಲೀಸ್ ಗೈಡ್. ಎಸ್ ಆರ್ ನೋ. ಓಂ ಸಾಯಿರಾಮ್. ಬಾಬಾ ಪ್ಲೀಸ್ ಗೈಡ್. ಎಸ್ ಆರ್ ನೋ. ಪೈಲ್ 4 ಕರೆಕ್ಟಾಗಿ ತೋರಿಸ್ಬೇಕು ಬಾಬಾ, ಪ್ಲೀಸ್ ಗೈಡ್. ನನಗೆ ಗೊತ್ತಾಗ್ತಿದೆ ಬಾಬಾ, ಅವ್ರಿಗೆಲ್ಲ ಗೊತ್ತಾಗಬೇಕಲ್ಲ, ಸ್ವಲ್ಪ ಕ್ಲಿಯರಾಗಿ ತೋರಿಸ್ಬೇಕು ಬಾಬಾ ಪ್ಲೀಸ್. ಥ್ಯಾಂಕ್ ಯು ಬಾಬಾ. ಎಸ್ ಅಂತಿದ್ದಾರಪ್ಪ ಆಯಿತಾ. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ಅಂದರು ಆಯಿತಾ. ಎಸ್. ಸೊ ಇದು ಪೈಲ್ 4.
ಓಕೆ, ಸೊ ಇವಾಗ ಫೈನಲ್ ಯಾರಿದು ಯೆಲ್ಲೋ ಕಲರ್ ಸೆಲೆಕ್ಟ್ ಮಾಡಿದ್ದೀರಾ, ಯೆಲ್ಲೋ ಕ್ಯಾಂಡಲ್, ಓಕೆನಾ. ಸೊ ಪೈಲ್ 5 ನೋಡೋಣ ಏನು ಹೇಳ್ತಾರೆ ಅಂತ. ಬಾಬಾ ಪ್ಲೀಸ್ ಗೈಡ್, ಬಾಬಾ. ಪೈಲ್ 5 ವ್ಯೂವರ್ಸ್ ಮತ್ತು ಸಬ್ಸ್ಕ್ರೈಬರ್ಸ್ ಪ್ರಶ್ನೆಗೆ ಉತ್ತರ. ಆ್ಯಂಡ್ ನಾನು ಇವಾಗಲೇ ಹೇಳ್ಬಿಡ್ತೀನಿ, ಲೈಕ್ ಎಲ್ರಿಗೂ 100% ಮ್ಯಾಚ್ ಆಯಿತು ಅಂತಲೂ ಅಂದ್ಕೋಬೇಡಿ, ಆಯಿತಾ. ಯಾಕೆಂದರೆ ಹೇಳೋಕ್ಕಾಗಲ್ಲ, ಎಸ್ ಅಂತಲೂ ಇರ್ಬೋದು, ನೋ ಅಂತಲೂ ಆಗ್ಬೋದು. ಯಾಕೆಂದರೆ ಇದು ಎಷ್ಟು ಜನದ ಎನರ್ಜಿ ಇರುತ್ತೆ, ನಿಮ್ಮ ಪ್ರಶ್ನೆ ನೀವು ಯಾವ ಥರ ಕೇಳ್ತಾ ಇದ್ದೀರಾ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ, ಆಯಿತಾ. ಓಕೆ, ಸೊ ನೋಡೋಣ. ಪೈಲ್ 5 ಬಾಬಾ. ಬ್ಲ್ಯಾಂಕ್, ಏನಾದ್ರು ಫಿಲ್ ಮಾಡ್ಕೋ ಅಂತಿದ್ದಾರೆ. ಎಸ್ ಆದರೂ ಫಿಲ್ ಮಾಡು, ನೋ ಆದರೂ ಫಿಲ್ ಮಾಡು ಅಂತಿದ್ದಾರೆ. ಏನಪ್ಪ ಇದು ಅಂದರೆ ಓಕೆ, ಎಸ್ ಆದರೂ ಎಸ್ಸೇ ಅಂತಿದ್ದಾರೆ. ಓಕೆ ಐ ಗಾಟ್ ಇಟ್ ಬಾಬಾ. ಇದೇನಂತಂದರೆ ಇನ್ಫಿನಿಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಊಹೆಗೂ ಮೀರಿತು, ನೀನೇನು ಫಿಲ್ ಮಾಡ್ತೀಯಾ ಅದಕ್ಕಿಂತ ಡಬಲ್, ತ್ರಿಬಲ್, 4 ಟೈಮ್ 10 ಪಟ್ಟು ಆ ಥರ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಗುಡ್, ವೆರಿ ಗುಡ್, ಅರ್ಥ ಆಯ್ತಾ. ಬ್ಯಾಡ್ ಅಲ್ಲ, ವೆರಿ ಗುಡ್ ಅಂತಲೇ ಹೇಳ್ತಾ ಇದ್ದಾರೆ. ನೋಡೋಣ ಇನ್ನೊಂದು, ಇದು ಒಂದಷ್ಟು ಜನದ ಬಂದಿದೆ ಎನರ್ಜಿ. ಮತ್ತು ಅದೇ ಎನರ್ಜಿ ಬರುತ್ತಾ ಇನ್ನೊಂದು ಕಾರ್ಡಲ್ಲಿ, ಅಥವಾ ಬೇರೆ ಯಾರ್ದಾದ್ರೂ ಪಿಕ್ ಆಗುತ್ತಾ ನೋಡೋಣ. ಒಂದು ನಿಮಿಷ ಬಾಬಾ ಪ್ಲೀಸ್. ಪೈಲ್ 5 ಏನು ಗೈಡೆನ್ಸ್ ಬಾಬಾ ಅವ್ರಿಗೆ. ಬಾಬಾ ಪೈಲ್ 5 ಗೈಡೆನ್ಸ್ ಪ್ಲೀಸ್. ಆಹಾ, ಇದೇ ಕಾರ್ಡ್ ಬಂತು ನೋಡಿ ಅವಾಗ, ಅದು ಸೆಕೆಂಡೋ ಥರ್ಡ್ಗೆ ಗೊತ್ತಿಲ್ಲ. ಸೊ ಓಕೆ, ದ ಟೈಮ್ ಹ್ಯಾಸ್ ಕಮ್ ಫಾರ್ ಯು ಟು ಪಿಕ್ ಎ ಸೈಡ್ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಾರ್ಡ್ ತೆಗಿ ಅಂತಿದ್ದಾರೆ. ಒಂದು ನಿಮಿಷ ಬಾಬಾ ಪ್ಲೀಸ್ ಕನ್ಫರ್ಮ್. ಎಸ್, ಲೀವ್ ಇಟ್ ಇನ್ ದ ಪಾಸ್ಟ್ ಅಂತ ಇದ್ದಾರಪ್ಪ. ಸೊ ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಒಂದಷ್ಟು ಜನದ ಎನರ್ಜಿ ಬರ್ತಾ ಇರೋದು ಇಲ್ಲಿ. ಅಂದರೆ ಇನ್ಫಿನಿಟ್, ನೀನು ಏನು ಬೇಕಾದ್ರೂ ಫಿಲ್ ಮಾಡು ಅಂತ ಫಸ್ಟ್ ಹೇಳಿದ್ರು, ಅರ್ಥ ಆಯ್ತಾ. ಇದು ಒಂದಷ್ಟು ಜನದ್ದು, ಇದು ಬೇರೆ ಬೇರೆ ಎನರ್ಜಿ ಪಿಕ್ ಆಗ್ತಾ ಇದೆ. ಸೊ ನಿನಗೆ ಸಮಯ ಬಂದಿದೆ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ನೀನು ಸೆಲೆಕ್ಟ್ ಮಾಡ್ಕೋಬೇಕು, ನಿನ್ನ ಕೈಲಿದೆ ಅಂತ ಹೇಳ್ತಾ ಇದ್ದಾರೆ ಫಸ್ಟು, ಆಯಿತಾ. ಯೂನಿವರ್ಸ್ನ ಕೇಳಿದ್ರಿ ನೀವು, ಯೂನಿವರ್ಸಿಂದ ಉತ್ತರ ಕೇಳಿದ್ರೆ ಯೂನಿವರ್ಸ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀನು ಯೋಚನೆ ಮಾಡು, ನಿನಗೊಂದು ಶಕ್ತಿ ಕೊಟ್ಟಿದ್ದೀನಲ್ವ ನಾನು, ನಿನ್ನ ಈ ಥರ ಸ್ಪಿರಿಚುವಲ್ ಪಾತಲ್ಲೇ ಇದ್ದೀರಾ ನೀವು, ಆಯಿತಾ. ಅಂದರೆ ನಿಮ್ಮ ಬುದ್ಧಿಶಕ್ತಿ ಉಪಯೋಗಿಸು, ನಿಮ್ಮ ಸ್ಪಿರಿಚುವಲ್ ಗಿಫ್ಟ್ಸ್ ಯೂಸ್ ಮಾಡು. ನಿಮ್ಮ ಸ್ಪಿರಿಚುವಲ್ ಗಿಫ್ಟ್ಸ್ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಡಿಸೈಡ್ ಮಾಡು, ಮಾಡಬೇಕಾ ಮಾಡಬಾರ್ದಾ ಏನು ಅಂತ ನೀನು ಡಿಸೈಡ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಒಂದಷ್ಟು ಜನದಿದು, ಇದು 3 ಜನದ್ದು. ಸೊ ಇದು ಸ್ವಲ್ಪ ಜಾಸ್ತಿ ಜನದಿದೆ ಇಲ್ಲಿ ಎನರ್ಜಿ, ಆಯಿತಾ. ಈ 5th ಗ್ರೂಪ್ಗೆ ಲೀವ್ ಇಟ್ ಇನ್ ದ ಪಾಸ್ಟ್ ಅಂತಿದ್ದಾರೆ. ಇದು ಒಂದಷ್ಟು ಜನಕ್ಕೆ ಏನು ಹೇಳ್ತಾ ಇದ್ದಾರೆ, ಬಿಡು, ಅಂದರೆ ಲೈಕ್ ಏನು ತೊಂದರೆ ಆಯಿತು, ಏನು ಬೇಜಾರಾಯಿತು ಅದನ್ನೆಲ್ಲ ಲೀವ್ ಇಟ್ ಟು ದ ಪಾಸ್ಟ್ ಅಂತಿದ್ದಾರೆ. ಓಕೆ, ಇವಾಗ ಜಾನ್ವರಿ ಬರ್ತಾ ಇದೆ, ಹೊಸ ವರ್ಷ ಬರ್ತಾ ಇದೆ ಅಂದಾಗ ಹೊಸ ಮೈಂಡ್ಸೆಟ್ ಇಟ್ಕೋಬೇಕು, ಪಾಸಿಟಿವಿಟಿ ಇಟ್ಕೋಬೇಕು. ಬರೀ ಹಳೇದನ್ನೇ ಇಟ್ಕೊಂಡು ಹಳೇದೇ ಯೋಚನೆ ಮಾಡಿಕೊಂಡು ಸಂಕಟ ಪಡೋದೇ ಆಗಲಿ ಅಥವಾ ಬೇಜಾರು ಮಾಡ್ಕೊಳ್ಳೋದೇ ಆಗಲಿ ಮಾಡಬಾರ್ದು ಅಂತ ಇದು ಡಿವೈನ್ ಕಡೆಯಿಂದ ಬರ್ತಾ ಇರೋದು ಕ್ಲಿಯರ್ ಉತ್ತರ, ಆಯಿತಾ. ಹಳೇದನ್ನು ಬಿಟ್ಬಿಡು ಅಂತ ಹೇಳ್ತಾ ಇದ್ದಾರೆ. ಲೀವ್ ಇಟ್ ಇನ್ ದ ಪಾಸ್ಟ್, ಹಳೇದು ಬಿಟ್ಟುಬಿಡು, ಅಷ್ಟೊಂದು ಬೇಜಾರು ಮಾಡ್ಕೊಂಡು ಹಿಂಸೆ ಪಟ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಜನಕ್ಕಂತೂ ಇನ್ಫಿನಿಟ್ ಅಂತಿದ್ದಾರೆ. ಅಂದರೆ ನೀನು ಏನು ಬೇಕಾದ್ರೂ ತುಂಬಿಸು, ಅದಾಗತ್ತೆ ಅನ್ನೋ ಥರ ಹೇಳ್ತಾ ಇದ್ದಾರೆ. ಸೊ ಇದು ಬ್ಯೂಟಿಫುಲ್ ಎನರ್ಜಿ, ಇದಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಓಕೆ ಓಕೆ, ಸೊ ನೋಡೋಣ ಇವಾಗ ಆನ್ಸರ್ ಬುಕ್ಕಿಂದ ನಿಮ್ಮ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೆ ಭಗವಂತ. ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಎಲ್ಲಿದೆ? ಎಸ್ ಬಾಬಾ, ದಿಸ್ ಈಸ್ ಅ ಗುಡ್ ಟೈಮ್ ಟು ಮೇಕ್ ಅ ನ್ಯೂ ಪ್ಲ್ಯಾನ್. ವಾವ್, ನಾ ಹೇಳಲಿಲ್ವಾ ಇನ್ಫಿನಿಟ್ ಏನಾದ್ರು ತುಂಬು ಅಂತಂದರು ಅಂತ.
ನೋಡಿ ಕಾರ್ಡ್ಸ್ ನೋಡಿ ಯಾವ ಥರ ಬರುತ್ತೆ ನೋಡಿ, ಆನ್ಸರ್ ನೋಡಿ. ದಿಸ್ ಈಸ್ ಅ ಗುಡ್ ಟೈಮ್ ಅಂತಿದ್ದಾರೆ. ಇದು ಫಸ್ಟ್ ಕ್ಲಾಸ್ ಬೊಂಬಾಟ್ ಟೈಮ್. ಏನು ಬೇಕಾದರೂ ಹೊಸ ಪ್ಲ್ಯಾನ್ ಮಾಡು, ಅದನ್ನು ನಡೆಸ್ಕೊಡೋದು ದೇವ್ರ ಇಚ್ಛೆ. ದೇವ್ರು ಖಂಡಿತ ನಡೆಸ್ಕೊಡ್ತಾರೆ, ಅರ್ಥ ಆಯ್ತಾ? ಸೊ ಇದು ಜಾಸ್ತಿ ಹೇಳ್ತಾ ಇರೋದು ಇವ್ರಿಗೇನೇನೆ, ಆಯಿತಾ? ಸೊ ನೀವು ಇನ್ಯಾರ್ದಾದ್ರೂ ನಿಮಗೆ ಬೇಜಾರಾಗಿದೆ ಆ ಥರ ಅಂತಂದರೆ ಬಿಟ್ಬಿಡು ಅಂತಿದ್ದಾರೆ, ಆಯಿತಾ? ಆ್ಯಂಡ್ ಜೊತೆಗೆ ಈ ನಿನ್ನ ಕೈಗೆ ಕೊಡ್ತಿದ್ದಾರೆ, ನಿಮ್ಮ ಕೈಗೆ ಕೊಡ್ತಾ ಇದ್ದಾರೆ. ದ ಟೈಮ್ ಹ್ಯಾಸ್ ಕಮ್ ಫಾರ್ ಯು ಟು ಪಿಕ್ ಅ ಸೈಡ್. ನೀವು ಹಾಗೆ ನೆರಳುಕೊಂಡು ಒದ್ದಾಡ್ಕೊಂಡೇ ಕೂತಿರ್ತೀರಾ ಲೈಫೆಲ್ಲ, ಅಥವಾ ಮುಂದುವರಿತೀರಾ ಜೀವನದಲ್ಲಿ? ನಿನಗೆ ಬಿಟ್ಟಿದ್ದು, ಯೋಚನೆ ಮಾಡು. ಇನ್ನೇನಾದ್ರು ಖಾಲಿ ಆಗೋಗ್ತಿದೆ ನಿನ್ನ ಲೈಫ್ ಹಿಂಗೇನೆ, ಇನ್ನೇನಾದ್ರು ಹೊಸದಾಗಿ ಬರಿಬೇಕು ಅಂತ ಆಸೆ ಇದೆಯಾ ಇಲ್ವಾ ನಿನ್ನ ಜೀವನದಲ್ಲಿ? ಇನ್ನೊಂದು ಬೇರೆ ಒಂದು ಹೊಸ ಚಾಪ್ಟರ್ ಬರೆದು ಮುಂದುವರಿಬೇಕು ಅಂತಿದೆಯಾ ಇಲ್ವಾ ನೀನು ಅಂತ ಕೇಳ್ತಾ ಇದ್ದಾರೆ ನಿಮ್ಮನ್ನು, ಆಯಿತಾ? ಗ್ರೂಪ್ 5 ಪೈಲ್ 5 ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವ್ರಿಗೆ ಭಗವಂತ ಹೇಳ್ತಾ ಇದ್ದಾರೆ, ನೀನು ಏನು ಫಿಲ್ ಮಾಡ್ತೀಯಾ ಅದು ನಿನಗೆ ಸಿಗುತ್ತೆ ಅಂತ. ಅಂದರೆ ನೀವು ಇನ್ನೂ ಬೇಜಾರಾಗಿ ಅದೇ ದುಃಖದಲ್ಲಿದ್ದರೆ ಅದೇ ತುಂಬ್ತಾ ಹೋಗುತ್ತೆ. ಮತ್ತು ನೀವು ಯೋಚನೆ ಮಾಡಿ ಯಾವ್ದು ಬೇಕು ನಿಮಗೆ, ಖುಷಿಯಾಗಿ ಚೆನ್ನಾಗಿರಬೇಕು, ಮುಂದುವರಿಬೇಕು ಅಂತಿದ್ದೀರಾ, ಎಲ್ಲ ಹಳೇದು ಬಿಟ್ಟಾಕಿ. ಏನೂ ಮಾಡೋಕ್ಕಾಗಲ್ಲ, ಆಗಿದ್ದು ಆಗೋಗಿದೆ ಅನ್ನೋ ಥರ ಹೇಳ್ತಾ ಇದ್ದಾರೆ ಇಲ್ಲಿ. ಆಯಿತು, ನೀನೀಗ ಫಸ್ಟು ನಿನ್ನ ಬಗ್ಗೆ ಯೋಚನೆ ಮಾಡು. ನಿನ್ನ ಲೈಫ್ ಝೀರೋ ಆಗೋಗ್ತಿದೆ, ಕ್ಲಿಯರ್ ಇದೆ ಇವಾಗ. ಝೀರೋ ಅನ್ನೋಕ್ಕಿಂತ ಕ್ಲೀನ್ ಸ್ಲೇಟ್ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೀನು ಏನು ಮನಸ್ಸಲ್ಲಿ ನಿನ್ನ ಮಾನಸಿಕವಾಗಿ ನೀನು ಏನು ಕಷ್ಟಪಡ್ತಾ ಇದೆಯಾ, ದುಃಖ ಪಡ್ತಾ ಇದೆಯಾ, ಅದನ್ನು ಕ್ಲೀನ್ ಮಾಡ್ಕೋ, ಹೀಲ್ ಮಾಡ್ಕೋ ಅಂತಲೂ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ? ಸೊ ಹೊಸ ವರ್ಷಕ್ಕೆ ಹೊಸ ಆಸೆ, ಹೊಸ ಪಾಸಿಟಿವಿಟಿ ಎಲ್ಲ ತುಂಬಿಕೊಂಡು ಹಳೇದು ನೋವು, ದುಃಖ, ಕಷ್ಟ ಎಲ್ಲ ಬಿಟ್ಬಿಡು. ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೊರಗಬೇಡ ಅಂತಲೇ ಹೇಳ್ತಾ ಇದ್ದಾರಪ್ಪ. ಓಕೆನಾ? ಸೊ ಇದಾಯಿತು, ಬುಕ್ ಆಯಿತು. ಇವಾಗ ಬಾಬಾ ಪ್ಲೀಸ್ ಬ್ಲೆಸ್ ಗ್ರೂಪ್ 5. ಬಾಬಾ ಪ್ಲೀಸ್ ಬ್ಲೆಸ್ ಗ್ರೂಪ್ 5. 1 ಸೆಕೆಂಡ್. ಪ್ಲೀಸ್ ಬ್ಲೆಸ್ ಬಾಬಾ. Baba, group 5, yes or no? Baba, please bless, please protect. ಬಾಬಾ ಸರಿಯಾಗಿ ತೋರಿಸಿ ಬಾಬಾ, ವ್ಯೂವರ್ಸಿಗೆ ಗೊತ್ತಾಗಬೇಕು. ಓ ಮೈ ಗುಡ್ನೆಸ್, ಥ್ಯಾಂಕ್ ಯು ಬಾಬಾ. ಓಕೆ, ನೋ ಅಂತಿದ್ದಾರೆ, ಅರ್ಥ ಆಯ್ತಾ? ಅಂದರೆ ಇಲ್ಲಿ ನನಗೆ ಕಾಣಿಸ್ತಾ ಇರೋದು ಹೇಗೆ ಅಂತಂದರೆ, ತುಂಬ ನೆಗೆಟಿವಿಟಿ ತುಂಬ್ಕೋತಾ ಇದ್ದೀರಾ ಒಂದಷ್ಟು ಜನದಿದು ಎನರ್ಜಿ, ಅರ್ಥ ಆಯ್ತಾ? ನೀನು ಏನು ತುಂಬ್ತಾ ಇದೆಯಾ ನಿಂಗೆ ಅದೇನೇ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ ಬಾಬಾ? ಎಸ್, ಹಾಂ. ಸೊ ಅದಕ್ಕೆ ನೋ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ತುಂಬ ಅಂದರೆ ಮೈಂಡ್ ಸೆಟ್ ಯಾವ ಥರ ಆಗಿದೆ ಅಂತಂದರೆ, ಸ್ವಲ್ಪ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಇಲ್ಲಿ ಅಂತ. ಅಂದರೆ ಈಗ ಸಪೋಸ್ ನನ್ನ ಎನಿಮಿಗೆ ಅವ್ರಿಗೆ ಮಾತ್ರ ಚೆನ್ನಾಗಿದ್ದಾರೆ, ಅವ್ರಿಗೆ ಏನೂ ಆಗ್ತಾನೇ ಇಲ್ಲ ಅನ್ನೋ ಥರ ಕೇಳಿಸ್ತಾ ಇದೆ. ಲೈಕ್ ಆ ಥರ ಬರ್ತಾ ಇದೆ ಎನರ್ಜಿ. ಅಂದರೆ ನೀವು ಅದನ್ನೇ ಹೇಳ್ತಾ ಇರೋದು, ನೀನು ಇದನ್ನೇ ತುಂಬ್ಕೋತೀಯಾ ನಿನ್ನ ಲೈಫಲ್ಲಿ, ಅಥವಾ ಹಳೇದನ್ನು ಪಾಸ್ಟ್ ಆಗೋಯ್ತು ಅಂತ ಬಿಡ್ತೀಯಾ, ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡ್ತೀಯಾ ಮುಂದಿನ ವರ್ಷಕ್ಕೂ, ನೆಕ್ಸ್ಟ್ ಇಯರ್ಗೂ ಅಂತ ಕೇಳ್ತಾ ಇದ್ದಾರೆ. ಹಳೇದು ಬಿಟ್ಟುಬಿಡು ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ? ಗ್ರೂಪ್ 5 ನಿಮ್ಮ ಪ್ರಶ್ನೆ ಏನಿತ್ತು ನಿಮಗೆ ಗೊತ್ತು. ನಾನೇನು ಎನರ್ಜಿ ಬಂತು ಅದನ್ನು ಹೇಳಿದ್ದೀನಿ. ಆ್ಯಂಡ್ ಇರೋ ಎಲ್ಲ ಎನರ್ಜಿ ಹೇಳೋಕ್ಕಾಗೋದಿಲ್ಲ, ನಿಮಗೆ ಗೊತ್ತದು. ಈ ವಿಡಿಯೋದಲ್ಲಿ ಶಾರ್ಟ್ ವಿಡಿಯೋ ಇದು, ಅಂದರೆ ಈಚ್ ಪೈಲ್ ಶಾರ್ಟ್ ವಿಡಿಯೋ, ಅರ್ಥ ಆಯ್ತಾ? ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದು ಫಸ್ಟ್ ಟೈಮ್ ಮಾಡಿದ್ದು.
ಸೊ ಹೇಗೆ ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಮಾಡಿ, ಅರ್ಥ ಆಯ್ತಾ? ಏಕೆಂದರೆ ಆವಾಗಲೇ ನಂಗೆ ಅರ್ಥ ಆಗೋದು ಈ ಥರ ಮಾಡಿದ್ರೆ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ ಅಂತ. ಬಟ್ ನನಗೊಂಥರ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಎಷ್ಟು ಚೆನ್ನಾಗಿ ನೋಡಿ ಕ್ಲಾರಿಫೈ ಮಾಡಿದ್ರು ಫಸ್ಟು. ಬುಕ್ಕಲ್ಲಿ ಆನ್ಸರ್ ಬುಕ್ಕಲ್ಲೂ ಕ್ಲಾರಿಫೈ ಮಾಡಿದ್ರು. ಆ್ಯಂಡ್ ಇಲ್ಲಂತೂ ಎಷ್ಟು ಪರ್ಫೆಕ್ಟಾಗಿ ಹೇಳ್ತಾ ಹೋದರು, ಲೈಕ್ ಯೆಸ್, ನೋ ಅಂತ ಡೌಸಿಂಗ್ ಇದರಲ್ಲಿ. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಗಿದೆ ಅಂತಂದರೆ ಖಂಡಿತ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಆದಷ್ಟು ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ತು ಅಂತಂದರೆ ನಿಮ್ಮ ಎನರ್ಜಿ ಡೆಫಿನೆಟಾಗಿ ಪಿಕ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದು ವಿಡಿಯೋ ನಿಮಗೆ ಕೈ ಸೇರಿದೆ ಅಂತಂದರೆ ಇದು ಜಸ್ಟ್ ಸುಮ್ಮನೆ ಬಂದಿರುತ್ತೆ ಅಂತಲ್ಲ, ಇದು ಆ್ಯಕ್ಚುಲಿ ಏನೋ ಒಂದು ಮೆಸೇಜ್ ಇದ್ದೇ ಇರುತ್ತೆ. ಬಟ್ ಅದು ಯಾವ ಥರ ತೊಗೋತೀವಿ ಅದ್ರ ಮೇಲೆ ಹೋಗುತ್ತೆ ಅಷ್ಟೇನೆ, ಓಕೆನಾ? ಸೊ ನೀವು ಮ್ಯಾಚ್ ಆಗ್ತಿಲ್ಲ ಅಂತ ಅಂದ್ಕೊಂಡ್ರೆ ಮ್ಯಾಚ್ ಆಗ್ತಿಲ್ಲ ಅನಿಸುತ್ತೆ. ಏನೋ ಒಂದು ಖಂಡಿತ ಒಂದು ವಿಷಯ ಇದ್ದೇ ಇರುತ್ತೆ ನಿಮ್ಮ ಹತ್ರ ಬಂದಿದೆ, ನಿಮ್ಮ ಕೈ ಸೇರಿದೆ ಈ ವಿಡಿಯೋ ಅಂತಂದರೆ 100% ನಿಮಗೇನೋ ಒಂದು ಸುದ್ದಿ ಇದ್ದೇ ಇರುತ್ತೆ ಇದರಲ್ಲಿ, ಅಷ್ಟಂತೂ ನಿಜ, ಓಕೆನಾ? ಓಕೆ, ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.